ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ, ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ, ರವಾನಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಪುಟ್ಟ ಮಾತಾ ಬಿಟ್ಟ ಹರಕೆ ಗಟ್ಟಿ ಮಾಡಿಸಿ, 2 ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಪಾಂಡುಪುರದಲ್ಲಿ ನಮ್ಮ ಧರ್ಮರಾಯರಿದ್ದರು, ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅಕ್ಕಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು, ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು. ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ, ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ. ಧರ್ಮನಿಗೆ ತಲೆಗೆ ಏಳು ಬಡಿಕೆ ಕೂರಿಸಿ, ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ. ನನ್ನನ್ನು ಶಂಕಿಸಿದರೆ ಪ್ರಣಯ ಎಂದಳಮ್ಮ. ನನಗೆ ನಡೆದುಕೊಂಡ್ರೆ ವಿಜಯ ಎಂದಳಮ್ಮ. ಆಡಿದ ಮಾತನ್ನು ಬೀದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ.
ಇವತ್ತು ಸುಮಾರು 22ನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಇದ್ರ ಬಗ್ಗೆ ವಿಶೇಷವಾಗಿ ಏನೇನು ರೀತಿ ಯಾವ್ದು? ವಿಶೇಷವಾಗಂದ್ರೆ ಗುರುವಾರ ಬಂದು ಹಾಲು ಅಭಿಷೇಕ ಇರುತ್ತೆ. ಆಮೇಲೆ ಶುಕ್ರವಾರ ಬಂದ್ಬಿಟ್ಟು ಬೆಂಕಿ ತುಳಿಯೋದಿರುತ್ತೆ. ಶನಿವಾರ ಅನ್ನದಾನ, ಭಾನುವಾರ ಬಂದ್ಬಿಟ್ಟು ಪ್ರೊಸೆಷನ್ ಇರುತ್ತೆ. ಇದು 22 ವರ್ಷದಿಂದ ಹಿಂಗೆ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಮ ತಂದೆ ಮಾಡ್ತಾ ಇದ್ರು, ಅವರು ತೀರೋದ್ಮೇಲೆ ಈಗ ನಾನು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಏರಿಯಾವರು, ನಮ್ಮ ಜನ ಎಲ್ಲ ತುಂಬಾ ಸಾಥ್ ಕೊಡ್ತಾರೆ. ಅದು ಸಂತೋಷ ನಮಗೆ. ಎಲ್ಲ ಶೇರ್ ಮಾಡ್ತೀವಿ ನಾವು. ಮತ್ತೆ ಯಾವ್ಯಾವ ಸ್ಪರ್ಧೆಗಳು ಏನಾದ್ರು ಇಟ್ಟಿದ್ದೀರಾ? ಸ್ಪರ್ಧೆ ಇದು ರಂಗೋಲಿ ಕಾಂಪಿಟೇಷನ್ ಇಕ್ಕಿದೀವಿ. ಇದು ಉರಿ ಹೊಡೆಯೋದು ಅದು ಅಂತೀವಿ. ಮತ್ತೆ ವಿಶೇಷವಾಗಿ ಅತಿಥಿಗಳು ಯಾರ್ಯಾರು? ಅತಿಥಿಗಳು ಅಂದ್ರೆ ಮೇನು ನಮಗೆ, ನಮ್ಮ ಡೋನರ್ಸೇ ನಮ್ಗೆ ಮೇನ್ ಅತಿಥಿಗಳು. ನಮ್ಗೆ ಯಾರು ಡೊನೇಟ್ ಮಾಡ್ತಾರೆ ಅವರೇ ಮೇನ್ ಅತಿಥಿಗಳು. ಅವರಿಂದನೇ ದೇವಸ್ಥಾನ ನಡೀತಾ ಇದೆ. ಸರ್, ತಮ್ಮ ಪರಿಚಯ ಮಾಡ್ಕೊಂಡು. ನನ್ನ ಹೆಸರು ಶಬೀರ್ ಪಾಷಾ ಅಂದ್ಬಿಟ್ಟು. ನಮ್ಮ ತಂದೆ ಹೆಸರು ಪಿ ಹಮೀದ್. ಇದರಲ್ಲಿ ಜಾತಿ ಭೇದ ಏನಿಲ್ವಾ ಸರ್? ಜಾತಿ ಭೇದ ಏನಿಲ್ಲ ಸರ್, ಎಲ್ಲ ಸೇರಿ ಮಾಡ್ತೀವಿ ಇಲ್ಲಿ. ಕರಗ ಸೇವೆ ಮಾಡೋದು ಜನ್ಮ ಅಂತ ಪುಣ್ಯ. ಅದು ಒಲಿಯೋದು ಅವಾಗ ಕೋಟಿಗೊಬ್ರು, ಇವಾಗ ಲಕ್ಷಕ್ಕೊಬ್ರು ಆಗಿದೆ. ಬಟ್ ಅದು ಒಳ್ಳೇದು ಎಲ್ಲರೂ. ಅದು ವಂಶ ಪಾರಂಪರೆಯಿಂದ ಕಾಪಾಡ್ಕೊಂಡ್ ಬರ್ತಾ ಇದೀವಿ, ಕಾಪಾಡ್ತೀವಿ. ನಮ್ಗನ್ಸೋದಲ್ಲ ಸ್ವಾಮಿ, ಅದು ದೇವಿ ಅನ್ನಿಸ್ಬೇಕು. ಅದು ನಾವು ಅನ್ಸೋದ್ರಲ್ಲಿ ನೀವು ಅನ್ಸೋದ್ರಲ್ಲಿ ಆಗಲ್ಲ. ದೇವಿ ಕೃಪೆ ಇದ್ರೆ ದೇವಿ ಒಲಿಯುತ್ತೆ, ಇಲ್ಲ ಅಂದ್ರೆ ಕಷ್ಟ. ನಮ್ಮ ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನದ 22ನೇ ವರ್ಷದ ಕಾರ್ಯಕ್ರಮ. ಈ 22ನೇ ವರ್ಷ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಏನ್ ಮಾಡಿದ್ವಿ ಅದನ್ನೇ ಹಿಂಗೂ ಮಾಡಿದ್ವಿ. ನಮ್ಮ ದೇವಸ್ಥಾನದಲ್ಲಿ ಇದುವರೆಗೂ ಎಲ್ಲಾ ದೇವಸ್ಥಾನದಲ್ಲಿ ಒಂದು ಗುಂಪಿದೆ, ಒಂದು ಪಂಗಡ ಇದೆ, ಒಂದು ಜಾತಿ ಇದೆ, ಒಂದು ಧರ್ಮ ಇದೆ, ಒಂದು ಭಾಷೆ ಇದೆ. ನಮ್ಗೇನು ಇಲ್ಲ. ಇಂಡಿಯನ್ ಅನ್ನೋದು ಒಂದೇ ಒಂದ್ಬಿಟ್ಟು ಏನಿಲ್ಲ, ಎಲ್ಲರೂ ಒಟ್ಟಾಗಿ ಮಾಡ್ತಾ ಇದ್ವಿ. ಇದು ಇವತ್ತಿಂದಿಲ್ಲ, ಆ ಕಾಲದಿಂದ ಇವತ್ತವರೆಗೂ ಮಾಡ್ತಾ ಇದ್ವಿ. ನಮ್ಮ ದೇವಸ್ಥಾನಕ್ಕೆ ಅಧ್ಯಕ್ಷರಾಗಿ ಸುಮಾರು 40 ವರ್ಷ ಕಾಲ ಅಮೀರನವರು ಇದ್ರು. ಅಮೀರ್ ಸಾಹೇಬ್ ಸೇತುವರ ಮೇಲೆ ಅವರ ಮಗವನ್ನ ಅಧ್ಯಕ್ಷರಾಗಿ ಮಾಡಿದ್ವಿ. ಈಗ ಅವರ ನೇತೃತ್ವದಲ್ಲಿ ಫಂಕ್ಷನ್ ಕಾರ್ಯಕ್ರಮ ನಡೀತಾ ಇದೆ. ಈಗಲೂ ಕೂಡ ಕರಗತ್ತಿಗೆಯವರು ಬಸವರಾಜನ್ ಅವರು ಬ್ಯಾಂಕಿನ ಉದ್ಯಮಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಮೊದಲನೇ ವರ್ಷ ತೆಗಿತಾ ಇದೆ. ಇದೇ ತರ ಬೇರೆ ಮುಂದೆ ವರ್ಷಕ್ಕೆ ಇನ್ನೊಬ್ಬರನ್ನ ಪ್ರಿಪೇರ್ ಮಾಡ್ತೀವಿ. ಅದೇ ತರ ಶಕ್ತಿ ಕರಗತ್ತಿಗೆದವರು ನಮ್ಮ ಚೇರ್ಮನ್, ದೇವಸ್ಥಾನದ ಚೇರ್ಮನ್ ಶಂಕರ್ ಅವ್ರ ಮಗ. ಅವರು ಕೂಡ ಮೂರನೇ ವರ್ಷ. ಮುಂದಕ್ಕೆ ಯಾರು ಬರ್ತಾರೋ, ಯುವಕರು ಭಕ್ತರುಗಳು, ಅವ್ರಿಗೆ ಹುಮ್ಮಸ್ಸಿಂದ ಯಾರು ಬರ್ತಾರೋ ಅವ್ರ ಕೈಗೆ ಮಾರ್ಚಿ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಯಾವುದಕ್ಕೂ ಕೊರತೆ ಇಲ್ಲ. ಅದೇ ಮಾಡ್ತಾ ಇದ್ದಾರೆ. ದೇವರು ಎಲ್ಲರನ್ನೂ ಕಾಪಾಡಲಿ, ನಮಗೂ ಆಶೀರ್ವಾದ. ಕ್ಷೇತ್ರ ಜನತೆಗೆ ನಾವೇನು ಜನಕ್ಕೆ ಅಷ್ಟು ದೊಡ್ಡವರಲ್ಲ. ಎಲ್ಲರೂ ಒಟ್ಟಾಗಿ ಕೈ ಜೋಡಿಸ್ಬೇಕು. ನಾವು ಒಬ್ಬ ಕೆಲಸ ಮಾಡ್ತೇವೆ ಅಂದ್ರೆ ತಪ್ಪೇನಾದ್ರೂ ಹೇಳ್ಬೇಕು, ಇಲ್ಲಾಂದ್ರೆ ಸೆಷನ್ ಕೊಡ್ಬೇಕು, ಆಲೋಚನೆ ಕೊಡ್ಬೇಕು, ಕೈ ಜೋಡಿಸ್ಬೇಕು. ಕೈ ಜೋಡಿಸಿದ್ರೆ ಏನಾದ್ರು ಹೆಚ್ಚಾಗುತ್ತೆ. ಎಲ್ಲರೂ ಕೈ ಜೋಡಿಸಿದ್ರೆ ದೊಡ್ಡದಾಗುತ್ತೆ. ಅದೇ ನಮ್ಮ ಡೋನರ್ಗಳು ತುಂಬಾ ಜನ ಇದ್ದಾರೆ. ಅವರು ವಾಲಂಟಿಯರ್ ಬಂದು ಕೊಡ್ತಾ ಇದ್ದಾರೆ. ಅವ್ರು ಎಲ್ಲರೂ ಕೂಡ ದೇವರ ಆಶೀರ್ವಾದ ಮಾಡ್ಲಿ, ನಮ್ಮನ್ನ ಆಶೀರ್ವಾದ ಮಾಡ್ಲಿ, ನಿಮ್ಮನ್ನ ಆಶೀರ್ವಾದ ಮಾಡ್ಲಿ ಅಂತ ಕೊಡ್ಕೊತಾರೆ ಸರ್. ಈಗ ಬೆಳಗ್ಗೆ ಆಯ್ತು ಸರ್, ಇನ್ನು 5 ಗಂಟೆವರೆಗೂ ಆಗುತ್ತೆ ಸರ್. ನಮ್ಮ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಮಾತ್ರ ನಾನು ಅದ್ದೂರಿಯಾಗಿ ಬೇರೆ ಫಂಕ್ಷನ್ ಅಲ್ಲಿ ಒಂದು ಮದುವೆ ವಿಚಾರದಲ್ಲಿ ಹೆಂಗ್ ಮಾಡ್ತೀವೋ ಹಂಗೆ ಮಾಡ್ತೀವಿ. ಬೇರೆ ತರ ತಟ್ಟೆಯಲ್ಲಿ ಕೊಟ್ಟು ಹಂಗೆ ಮಾಡೋದಿಲ್ಲ. ಅವ್ರನ್ನ ಗೌರವ ಕೊಟ್ಟು, ಕೊಂಡ್ರಿಸಿ, ಊಟ ಕೊಟ್ಟು ಎಲ್ಲ ವರ್ಷ ಮಾಡ್ತಾ ಇದ್ವಿ. ಮುಂದೆ ಪ್ರತಿ ವರ್ಷ ಹೆಂಗ್ ಮಾಡಿದ್ವಿ ಅದೇ ತರ ಈ ವರ್ಷ ಮಾಡ್ತಾರೆ. ನನ್ನ ಹೆಸರು ಕೆ ಗುಣಶೇಖರ್ ಅಂತ. ನಾನು ಈ ದೇವಸ್ಥಾನದ ವೈಸ್ ಚೇರ್ಮನ್ ಆಗಿದ್ದೇನೆ. ನಮಸ್ಕಾರ. ಇದು ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಯಾವ್ದೇ ರಿಲಿಜಿಯಸ್ ಅಲ್ಲ ಹೇಳಿದೆ, ಎಲ್ಲಾ ರಿಲಿಜಿಯಸ್ ಸೇರ್ಕೊಂಡ್ ಮಾಡ್ತೀವಿ. ಜೈನವರಾಗ್ಲಿ, ಹಿಂದೂ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ. ಇದು ಬರೀ ಈ ವರ್ಷ ಮಾಡ್ತಿಲ್ಲ, ನಮ್ ತಾತನ ಕಾಲದಿಂದ ನಡೀತಿದೆ, ಇನ್ನೊಬ್ರು ತಾತನ ಕಾಲದಿಂದ ನಡೀತಿದೆ. ಇದು ನಂಗೆ ಮುಂದೆ ಹರ್ಕೊಂಡು ಹೋಗ್ತಾನೆ ಇರುತ್ತೆ. ಇದರ ಪ್ಲಸ್ ಪಾಯಿಂಟ್ ಎಲ್ರು ನಡೆಸ್ಕೊ ಬರ್ತಾ ಇದೀವಿ. ನಮ್ದಲ್ಲಿ ಏನಂದ್ರೆ ನಮ್ಮಲ್ಲಿ ಒಗ್ಗಟ್ಟನ್ನು ತೋರಿಸ್ತಾ ಇದೀವಿ. ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ನಾವೆಲ್ಲ ನಾವ್ ಜೊತೆಗೆ ಹೋಗೋಣ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಮಾಡ್ತಿರೋದು. ಇದು ಮುಂದೆ ನಡೆಯುತ್ತೆ, ಮುಂದೆ ನಡೀತಾನೆ ಇರುತ್ತೆ. ಅದೇ ಪ್ಲಸ್ ಪಾಯಿಂಟ್ ಏನೇ ದೇವಸ್ಥಾನದಲ್ಲಿ. ಸರ್, ಇದು ತುಂಬಾ ವರ್ಷ ಗ್ಯಾಪ್ ಬಿಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು ಈ ಜಾತ್ರೆ. ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಅದಕ್ಕಿಂತ ಮುಂಚೆ ವರ್ಷಕ್ಕೂ ಜನ ಜಾಸ್ತಿ ಆಗ್ತಾ ಇರೋದ್ರಿಂದ ಕಮ್ಮಿ ಯಾರು ಆಗ್ತಿಲ್ಲ. ನನ್ನ ಹುಡುಗ ಕರಗ ತುಳ್ದ
2:45 ಆಯ್ತು ಕರಗ ದೇವಸ್ಥಾನಕ್ಕೆ ಬರಕ್ಕೆ. ಬರೋ ವರ್ಷ ಲೀಡ್ ಆಗುತ್ತೆ. ನಿಮ್ಗೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಯಾರು ಕಮ್ಮಿ ಆಗ್ತಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಇಲ್ಲಿ. ತಮಿಳ್ನಾಡಿಂದ ಹಿಡಿದು ತಂಜಾವೂರಿಂದ ಹಿಡಿದು ಅಲ್ಲಿಂದೆಲ್ಲ ಬಂದಿದ್ದಾರೆ. ತಮಿಳ್ನಾಡು, ಆರ್ಕಾಟು, ಮದ್ದೂರು ಆ ಕಡೆಯಿಂದೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಕೆಂಡ ತೊಳಿತಾರೆ. ಪವರ್ ಇರೋದಕ್ಕೆ ಜನ ಸೇರ್ತಿರೋದು. ಥ್ಯಾಂಕ್ ಯು.